ಮೊದಲು ಸೊಂಟ ನೋವು ಶುರುವಾಯಿತು. ಚಿಕ್ಕ ಪುಟ್ಟ ಕ್ಲಿನಿಕಲ್ಲಿ ಇಂಜೆಕ್ಷನ್ ತಗೊಂಡು ಕಡಿಮೆ ಆಗಲಿಲ್ಲ. ಸೊಂಟ ನೋವು ಜಾಸ್ತಿ ಆಗಿ ಎಡದೆ ಕಾಲದು ನರ ಸೆಳೆತ, ಕಾಲು ನೋವು ಜಾಸ್ತಿ ಆಯಿತು. ಹಾಸ್ಪಿಟ್ಲಿಗೆ ಹೋದೋ, ಅಲ್ಲಿ MRI ಮಾಡಿ ನಿಮಗೆ ಡಿಸ್ಕ್ ಬಡ್ ಪ್ರಾಬ್ಲಮ್ ಇದೆ, ಆದಷ್ಟು ಬೇಗ ಆಪ್ರೇಷನ್ ಮಾಡಬೇಕು, ಇಲ್ಲಾಂದರೆ ನೀವು ಎರಡು ಕಾಲನ್ನು ಶಾಶ್ವತವಾಗಿ ಕಳ್ಕೊಳ್ಳೋ ಸಂಭವ ಇದೆ ಅಂತ ಹೇಳಿದ್ರು. ಯಾಕೋ ಇಲ್ಲಿ ಸರಿ ಕಾಣಿಸ್ತಿಲ್ಲ ಅಂತ ಮತ್ತೆ ಬೇರೆ ಹಾಸ್ಪಿಟಲ್ಗೆ ಹೋದೋ. ಅಲ್ಲಿ ಈ ಚಿಕ್ಕ ವಯಸ್ಸಿಗೆ ನಿಮ್ಗೆ ಆಪ್ರೇಷನ್ ಆದರೆ ಮತ್ತೆ ಅದು 5 ವರ್ಷ ಅಥವಾ 10 ವರ್ಷ ಬಿಟ್ಟು ಓಪನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಒಂದು ದಿನಕ್ಕೆ 8 ಮಾತ್ರೆಗಳನ್ನ ಕುಡಿತಾ ಇದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಬಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ. 5 ನಿಮಿಷನೂ ನಿಲ್ಲಕ್ಕಾಗ್ತಿರ್ಲಿಲ್ಲ. ಗ್ಯಾಸನ್ನ ಕೆಳಗಡೆ ಇಟ್ಕೊಂಡು ಹೇಗೋ ಕಷ್ಟಪಟ್ಟು ಅಡುಗೆ ಮಾಡ್ತಾಯಿದ್ದೆ. ಬಟ್ಟೆನ ಕೂತ್ಕೊಂಡು ಹೇಗೋ ತೊಳಿತಾ ಇದ್ದೆ. ಅದನ್ನು ತಗೊಂಡೋಗಿ ಒಣಗಾಕೋಕ್ಕೆ ಬಕೆಟ್ನ ಎತ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಪೇಯ್ನು. ಒಂದು ಗುಕ್ಕು ಬೇಯಿಸ್ತಾ ಇದ್ದೆ, ತಿಂತಾ ಇದ್ದೆ, ಮಲಗಿಬಿಡ್ತಾ ಇದ್ದೆ. ಹೇಗೆ ಅಂದರೆ 63 kg ಇದ್ದವಳು ಸಡನ್ನಾಗಿ 78 kg ಆಗಿಬಿಟ್ಟೆ. ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು. ಬಾಯಲ್ಲೆಲ್ಲ ಹುಣ್ಣು, ಕಣ್ಣಲ್ಲೆಲ್ಲ ಹುಣ್ಣು, ಮುಖದಲ್ಲಿ ಇಷ್ಟಿಷ್ಟು ದಪ್ಪ ಪಿಂಪಲ್ಲು, PCOD ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು. ಮನೆಯವರೆಲ್ಲ ಚುಚ್ಚು ಮಾತು, ಇವಳೇನೋ ಕೂಲಿ ಕೆಲ್ಸಕ್ಕೆ ಹೋಯ್ತಾಳ, ಮೂಟೆ ಹೊರ್ತಾಳ, ಇಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾಳ, ಇಲ್ಲ ಮನೇಲೇನು 20-30 ಜನ ಇದ್ದಾರಾ ಬೇಯಿಸಾಕೋಕ್ಕೆ, ಸುಸ್ತು, ಸೊಂಟ ನೋವು ಅನ್ನೋಕ್ಕೆ, ಇರೋದು 4 ಜನಕ್ಕೆ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ, ಏನು ಮಾಡಿ ಇವಳಿಗೆ ಸೊಂಟ ನೋವು ಅಂತ ಒಂದು ಕಡೆ ಚುಚ್ಚು ಮಾತು. ಅಯ್ಯಪ್ಪ, ಈ ಜೀವನನೇ ಬೇಡ ಅನಿಸೋಷ್ಟು ಮನಸ್ಸಿಗೆ ನೋವು. ನನಗೆ ಈ ಟೈಮಲ್ಲಿ ಒಬ್ಬರು ಡಾಕ್ಟ್ರು ದೇವ್ರ ಥರ ಸಿಕ್ಕಿದ್ರು. ಡಾಕ್ಟ್ರಿಗೆ ₹1 ಫೀಸ್ ಕೊಟ್ಟಿಲ್ಲ, ಅಥವಾ ಯಾವುದೇ ಒಂದು ಮೆಡಿಷನ್ನ ಖರೀದಿ ಮಾಡಿಲ್ಲ, ಆಪ್ರೇಷನ್ ಯಾವುದೂ ಮಾಡಿಲ್ಲ. ಇದು ಯಾವುದೂ ಇಲ್ಲದೇ ಮನೇಲೇ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನ ಬಳಸ್ಕೊಂಡು ನನ್ನ ಹೆಲ್ತನ್ನು ಸರಿ ಮಾಡಿಕೊಂಡೆ. ವೆಯ್ಟ್ ಕೂಡ ಲಾಸ್ ಮಾಡಿಕೊಂಡೆ, ಹಾಗೆ ಬ್ಯಾಕ್ ಪೇನ್ ಇತ್ತಲ್ವ ಅದನ್ನು ಕೂಡ ಸರಿ ಮಾಡಿಕೊಂಡೆ. ಇದು ಸಾಧ್ಯನಾ ಅಂದರೆ 100% ಸಾಧ್ಯ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಯಾರಿಗೆ ಸೊಂಟ ನೋವು ಜಾಸ್ತಿ ಇದೆಯೋ, ಆ ಸೊಂಟ ನೋವು ಜಾಸ್ತಿಯಾಗಿ ಕೈ ಕಾಲದು ನರಗಳೆಲ್ಲ ಸೆಳೆತ, ಕೈ ನೋವು, ಕಾಲು ನೋವು ಜಾಸ್ತಿ ಇದ್ದು ತುಂಬ ಟ್ಯಾಬ್ಲೆಟ್ ತಗೋತಿದ್ದೀರೋ, ಅಥವಾ ಆಪ್ರೇಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರೋ ಅಂಥವರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂದರೆ ನಾನು ಕೂಡ 1-1.5 ವರ್ಷದಿಂದ ಸತತವಾಗಿ ನೋವನ್ನು ಅನುಭವಿಸಿ ನೋಡಿ, ಇದೆಲ್ಲ ನನ್ನ ಹಾಸ್ಪಿಟ್ಲ್ ರಿಪೋರ್ಟ್ಸ್. ನೋವನ್ನು ಅನುಭವಿಸಿ ಈಗ ಯಾವುದೇ ಆಪ್ರೇಷನ್ ಇಲ್ಲದೆ ನಾನು ಆಪ್ರೇಷನ್ ಮಾಡಿಸ್ಕೋಬೇಕು ಅನ್ನೋ ಹಂತಕ್ಕೆ ಹೋಗಿದ್ದವಳು. ಒಂದು ದಿನಕ್ಕೆ 8 ಟ್ಯಾಬ್ಲೆಟ್ ಕುಡಿತಿದ್ದವಳು ಇವತ್ತು ಟ್ಯಾಬ್ಲೆಟ್ನ ಹಂತ ಹಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಮನೆಯಲ್ಲೇ ಕೆಲವೊಂದು ಟಿಪ್ಸ್ಗಳನ್ನ ಬಳಸ್ಕೊಂಡು ಯಾವುದೇ ಆಪ್ರೇಷನ್ ಇಲ್ಲದೆ ಆರಾಮಾಗಿದ್ದೀನಿ. ಹಾಗಾಗಿ ನಿಮಗೆ ಈ ಥರ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನನಗೇನಾಯಿತು ಅಂದರೆ, ನಾನು ಪೀರಿಯಡ್ ಟೈಮಲ್ಲಿ ಹೆವಿ ಕೆಲಸ ಮಾಡ್ತಿದ್ದೆ. ನೆಕ್ಸ್ಟ್ ಯಾವುದೋ ಹಬ್ಬ ಇತ್ತು, ಹಾಗಾಗಿ ಮನೆ ಬೆಡ್ಶೀಟ್ಗಳೆಲ್ಲ ತೊಳೆಯೋದು, ದೊಡ್ಡ ದೊಡ್ಡ ಬೆಡ್ಶೀಟ್ ತೊಳೆಯೋದು, ಮನೆಯೆಲ್ಲ ಕ್ಲೀನ್ ಮಾಡೋ ಸಂದರ್ಭದಲ್ಲಿ ನನಗೆ ಬ್ಯಾಕ್ ಪೇನ್ ಜಾಸ್ತಿ ಆಯಿತು. ಸದ್ಯಕ್ಕೆ ಪಕ್ಕದಲ್ಲೇ ಒಂದು ಕ್ಲಿನಿಕ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬಂದು ಒಂದು ವಾರ 2-3 ದಿನ ಹೋದರೂ ಕಡಿಮೆ ಆಗಲಿಲ್ಲ. ಮತ್ತು ಒಂದು ಹಾಸ್ಪಿಟಲ್ಗೆ ಹೋದೋ, ಧನ್ವಂತ್ರಿ ಅಂತ. ಅಲ್ಲಿ ಫಸ್ಟ್ ಎಕ್ಸ್ರೇನ ಮಾಡಿದ್ರು. ಎಕ್ಸ್ರೇಲಿ ಏನೂ ಗೊತ್ತಾಗ್ತಿಲ್ಲ, MRI ಮಾಡಿಸಿ ಅಂತ ಹೇಳಿದ್ರು. MRI ರಿಪೋರ್ಟ್ ಬಂದ ತಕ್ಷಣ ಡಿಸ್ಕ್ ಬಡ್ ಪ್ರಾಬ್ಲಮ್ ಇದೆ, ನಿಮಗೆ ಆಪ್ರೇಷನ್ ಮಾಡಿಸ್ಬೇಕು, ನೀವು ಆಪ್ರೇಷನ್ ಮಾಡಿಸಿಲ್ಲ ಅಂದರೆ ಶಾಶ್ವತವಾಗಿ ಕಾಲನ್ನ ಕಳ್ಕೊಳ್ಳೋ ಸಂಭವ ಇದೆ ಅಂತ. ಅಂದರೆ ಅವರು ಹಣ ಮಾಡಬೇಕು ಅನ್ನೋ ದೃಷ್ಟಿಲಿ ಹೇಳಿದ್ರೆ ಅಥವಾ ನಿಜವಾಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮತ್ತು ನಮ್ಮ ಮನೆಯವರು ಯಾಕೋ ಆಪ್ರೇಷನ್ ಎಲ್ಲ ಬೇಡ ಅನಿಸುತ್ತೆ. ಅದು ಅಲ್ಲದೆ ನಾವು ಆವಾಗ ಉತ್ತರ ಪ್ರದೇಶಲ್ಲಿ ಇದ್ದಿದ್ದು. ಆಪ್ರೇಷನ್ ಮಾಡಿಸಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರಿಲ್ಲ, ರಿಸ್ಕ್ ಆಗಿಬಿಡುತ್ತೆ, ನನಗೆ ಡ್ಯೂಟಿ ಇದೆ, ಬೇಡ ಬೇರೆ ಕಡೆಗೆ ಒಂದು ಸರಿ ತೋರಿಸೋಣ ಅಂದ್ಬಿಟ್ಟು ಅಲ್ಲಿಂದ ಇನ್ನೊಂದು ಕಡೆಗೆ ಬಂದ್ವಿ. ಅಲ್ಲಿ ಅವ್ರು ಹೇಳಿದ್ದು, ಈಗ ಚಿಕ್ಕ ವಯಸ್ಸು, ನೀವೀಗ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತು ನಿಮಗೆ 5 ವರ್ಷ ಅಥವಾ 10 ವರ್ಷ ಬಿಟ್ಟು ಅದು ಓಪನ್ ಆಗೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೋಬೇಡ, ಆದಷ್ಟು ಮಾತ್ರೆ, ಮೆಡಿಷನ್ನು, ವಾಕು, ಎಕ್ಸಸೈಜು ಚಿಕ್ಕ ಪುಟ್ಟ ಇದರಲ್ಲೇ ಸರಿ ಮಾಡ್ಕೋಬೇಕು ನೀನು ಅಂತ ಹೇಳಿದ್ರು. ಸರಿ ಆಯಿತು, ಇಲ್ಲಿ ಬೇಡ, ನಾವು ನಮ್ಮ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ತೋರಿಸೋಣ ಅಂದ್ಬಿಟ್ಟು ಟ್ಯಾಬ್ಲೆಟ್ನ ಕಂಟಿನ್ಯೂ ಆಗಿ ತಗೊಳ್ತಾ ಇದ್ದೆ. ಮತ್ತು ತುಂಬ ಪೇನ್ ಇದ್ದಾಗ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ತಾ ಇದ್ದೆ. ಆಮೇಲೆ ಒಬ್ಬರು ಪಿಸಿಯೋಥೆರಪಿ ಸಿಕ್ಕಿದ್ರು ನಮ್ಮ ನಿಯರೆಸ್ಟಲ್ಲೇ. ಪಿಸಿಯೋಥೆರಪಿನೂ ಕೂಡ ಮಾಡಿಸ್ಕೊಂಡೆ. ಪಿಸಿಯೋಥೆರಪಿ ಆದಮೇಲೆ ಸ್ವಲ್ಪ ಸರಿಯಾಗಕ್ಕೆ ಶುರುವಾಯಿತು. ಮತ್ತು ಊರಿಗೆ ಹೋದ್ಮೇಲೆ ಟ್ರೈನಲ್ಲೆಲ್ಲ ಜರ್ನಿ ಜಾಸ್ತಿ ಆಯ್ತಲ್ಲ, ಪೇನ್ ಜಾಸ್ತಿ ಆಯಿತು. ಊರಿಗೆ ಹೋದ್ಮೇಲೆ ಒಬ್ಬರು ಅಕ್ಕಪಕ್ಕದವರೆಲ್ಲ ಸಜೆಸ್ಟ್ ಮಾಡಿದ್ರು, ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕಿರಣ್ ಸರ್ ಇದ್ದಾರೆ, ಅವ್ರಿಗೆ ತೋರಿಸಿ, ತುಂಬ ಒಳ್ಳೆ ಡಾಕ್ಟ್ರು ಅಂತ. ಮತ್ತು ಅಲ್ಲಿಗೆ ಆದಮೇಲೆ ಅವರು ಇಲ್ಲಿ ರಿಪೋರ್ಟ್ಸ್ ಎಲ್ಲ ಇತ್ತಲ್ಲ ಅದನ್ನು ನೋಡಿಬಿಟ್ಟು, ಮತ್ತೆ ಅದು ಹಳೇದಾಗಿದೆಯಲ್ಲ ಆಲ್ರೆಡಿ, ಈಗ ಇನ್ನೊಂದು MRI ಮಾಡಿಸಿ ಅಂದ್ಬಿಟ್ಟು ಅಲ್ಲೇ MRI ಮಾಡಿಸಿದ್ರು. MRI ಮಾಡಿಸಿ ನಾವು ರಿಪೋರ್ಟ್ ತೋರ್ಸೋಕ್ಕೆ ಹೋದಾಗ
ಅವತ್ತು ಡಾಕ್ಟ್ರ್ ಇರಲಿಲ್ಲ, ಅವರು ವಾರದಲ್ಲಿ 2 ದಿನ ಇರೋದು. ಆಮೇಲೆ ಸರಿ ಇನ್ನೊಬ್ಬರು ಪಕ್ಕದಲ್ಲಿ ಇರ್ತಾರಲ್ಲ ಅವ್ರಿಗೆ ತೋರಿಸಿದ್ವಿ. ಅವರು ಸಿಸ್ಟಮ್ಗೆ ಹಾಕಿದ್ರು, ಅಲ್ಲೇನೋ ನಂಬರ್ ಇರುತ್ತಲ್ಲ, ನಂಬರೆಲ್ಲ ಸಿಸ್ಟಮ್ಗೆ ಹಾಕ್ಬಿಟ್ಟು ಅದು ನಮ್ಮದು ಬೆನ್ನಿನ ಮೂಳೆ ಇದೆಯಲ್ಲ ಅದನ್ನು ತೋರಿಸ್ಬಿಟ್ಟು ಸಡನ್ನಾಗಿ ಕೆಳಗಡೆದು 3 ಹೀಗೆ ಮಣಿ ಥರ ಕೂತಿರುತ್ತಲ್ಲ ಅಕೇಶಿಯ ಮಣಿಗಳು, ಅದು ಹೆಂಗೆ ಅಂದರೆ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟೆ. ಅವಾಗ ಅವ್ರು ತೋರಿಸ್ಬಿಟ್ಟು ನೋಡಿ ಎಷ್ಟು ಡೇಂಜರ್ ಡೌನಲ್ಲಿದೆ, ನೀವು ಆದಷ್ಟು ಬೇಗ ಆಪ್ರೇಷನ್ ಮಾಡಿಸ್ಕೋಬೇಕು, ಹಾಸನಲ್ಲಿ ಆ ಥರ ಸರ್ಜನ್ಗಳು ಯಾರೂ ಇಲ್ಲ, ದಯವಿಟ್ಟು ಮಂಗಳೂರಲ್ಲಿ ಮಾಡಿಸಿ ಇಲ್ಲ ಹಾಸನಲ್ಲಿ ಮಾಡಿಸಿ ಅಂತ ಹೇಳಿಬಿಟ್ರು. ನಮಗೆ ಒಂಥರ ಮನಸ್ಸೆಲ್ಲ ಹಾಳಾಗ್ಬಿಡ್ತು. ಓ ಹಿಂಗಾಗೋಗ್ಬಿಟ್ಟಿದ್ಯಾ, ಅದಕ್ಕೆ ಏನೋ ಉತ್ತರ ಪ್ರದೇಶದಲ್ಲಿ ಡಾಕ್ಟ್ರು ಬೇಗ ಮಾಡಿಸಿಲ್ಲ ಅಂದರೆ ನಿಮ್ಮ ಕಾಲನ್ನ ಕಳ್ಕೊತೀರಾ ಅಂತ ಹೇಳಿರ್ಬೋದು ಅಂದ್ಬಿಟ್ಟು ಮೈಂಡಲ್ಲಿ ಇನ್ನೂ ತುಂಬ್ಕೋತು. ಮತ್ತು ಸರಿ ನೋಡೋಣ ಇನ್ನೊಂದು ಸರಿ ಅವ್ರು ಬರಲಿ, ಅವ್ರು ಹೇಳಿದ್ರು, ಅವ್ರು ಕಿರಣ್ ಸರ್ ಬಂದಮೇಲೆ ಅವ್ರಿಗೆ ಇನ್ನೊಂದು ಸರಿ ರಿಪೋರ್ಟ್ ತೋರಿಸಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ವೆಯ್ಟ್ ಮಾಡಿ ಕಿರಣ್ ಸರ್ ಬಂದಮೇಲೆ ತೋರಿಸಿದ್ವಿ. ಅವರು ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಆಪ್ರೇಷನ್ ಈಗಲೇ ಬೇಡ, 1 ಮಂತು ಫಿಸಿಯೋಥೆರಪಿ ತೊಗೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿ, ಕಂಟ್ರೋಲ್ ಆದರೆ ಓಕೆ, ಇಲ್ಲ ಅಂದರೆ ನಾನು ಮತ್ತೆ ಆಪ್ರೇಷನ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಫಿಸಿಯೋಥೆರಪಿಗೆ ಬರೆದ್ರು. ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಂಗೆ ಅಂದರೆ ಫಿಸಿಯೋಥೆರಪಿ ಹಿಂಗೇನೋ ಒಂದು ಮಿಷನ್ಗಳನ್ನ ಹಾಕ್ತಾರೆ, ಅದು ಬರೀ ಜುಮ್ ಅನ್ನುತ್ತೆ, ಅದರಲ್ಲಿ ಕ್ಯಾರೆ ಅನ್ನೋದೇ ಇಲ್ಲ, ಅದರಲ್ಲಿ ಏನು ಪೇಯ್ನ್ ಕಮ್ಮಿ ಆಗಲ್ಲ. ಅದೇ ಪ್ರೈವೇಟಲ್ಲಾದರೆ ಸ್ವಲ್ಪ ಏನೋ ಎಕ್ಸಸೈಸ್ ಎಲ್ಲ ಮಾಡಿಸಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಂಗೆ 1% ಆಗಲಿಲ್ಲ. ನಾನು 1 ವಾರ ಅಷ್ಟೇ ಹೋಗಿದ್ದು, ಮತ್ತು ಅದು ಫಿಸಿಯೋಥೆರಪಿ ತಗೊಳ್ಳಿಲ್ಲ. ಟ್ಯಾಬ್ಲೆಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಜಾಸ್ತಿ ಕೊಟ್ಬಿಟ್ರು, 1 ದಿನಕ್ಕೆ 8 ಟ್ಯಾಬ್ಲೆಟು. ಹೊಟ್ಟೆ ಎಲ್ಲ ಉರಿ ಕಾಣಿಸ್ಕೊಬಿಡೋದು, ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ, ಕುಡ್ದಿಲ್ಲ ಅಂದರೆ ನೋವು ಕಮ್ಮಿ ಆಗ್ತಿರ್ಲಿಲ್ಲ. ಮತ್ತು ಬೇಡ ಯಾಕೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾಗಲಿಲ್ಲ ಅಂದ್ಬಿಟ್ಟು ಮಂಗಳೂರಿಗೆ ಹೋದ್ವಿ. ಒಬ್ಬರು ಮಂಗಳೂರಿಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿಗೆ ನಾವು ಹೋಗಿದ್ದು ಫಾದರ್ ಮೂಲಗೆ, ಮತ್ತು ಅಲ್ಲಿ ತುಂಬ ಲೇಟ್ ಆಗ್ತಾಯಿತ್ತು, ನಾವು ರಜೆಯಿಂದ ವಾಪಸ್ ಬರಬೇಕಿತ್ತು ಉತ್ತರ ಪ್ರದೇಶಕ್ಕೆ. ಹಾಗಾಗಿ ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲೇ ಯಾವುದಿದು ಹಾಸ್ಪಿಟಲ್ ಹೆಸರು KMC ಹಾಸ್ಪಿಟಲ್ ಅಂತ, ನೋಡಿ ಕಾಣಿಸ್ತಾ ಇದೆ ಸರಿಯಾಗಿ, KMC ಹಾಸ್ಪಿಟಲ್ ಅಂತ, ಇದೆಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸು, ರಿಪೋರ್ಟ್ಸು, MRI ಎಲ್ಲ, ಎಕ್ಸ್ರೇ ನೋಡಿ. ಮತ್ತು ಅಲ್ಲಿ ಹೋದಾಗ ಅವರು ಇಲ್ಲಿ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಮತ್ತೆ ಅವರು ಎಕ್ಸ್ರೇಗೆ ಬರೆದ್ರು. ಎಕ್ಸ್ರೇ ನೋಡಿ ಮತ್ತೆ MRIಗೆ ಅವರು ಬರೆದ್ರು. ಸರಿ ಆಯಿತು, MRI ಕೂಡ ಅಲ್ಲೂ ಮಾಡಿಸಿದ್ವಿ, ಅಂದರೆ ಅಲ್ಲಿ ಒಳ್ಳೆ ಡಾಕ್ಟ್ರ್ ಇದ್ದರು, ಮಾಡಿಸಾದ್ಮೇಲೆ ಈ ಹಾಸ್ಪಿಟಲ್ಗಳಲ್ಲಿ ಹೆಂಗೆ ಅಂದರೆ ಒಂದು ಕಡೆ MRIನ ಇನ್ನೊಂದು ಕಡೆ ನೋಡಲ್ಲ, ಅದು ತುಂಬ ದಿನ ಆಗಿದೆ ಒಂದು ರೀಸನ್ನು, ಮತ್ತು ಅಲ್ಲಿದ್ದ ನಾವು ನೋಡಲ್ಲ ಇದೊಂದು ರೀಸನ್ನು, ಏನೋ ಅವ್ರು ಹಣ ಮಾಡಬೇಕು ಅನ್ನೋ ದೃಷ್ಟಿನೋ ಏನೋ ಗೊತ್ತಿಲ್ಲ. ಸರಿ ಆಯ್ತು, ಅಲ್ಲಿ ತೋರಿಸಿದ್ವಿ, MRI ಮಾಡಿಸಿದ್ವಿ ಹೊಸದಾಗಿ, ದುಡ್ಡು ಹೋದರೆ ಹೋಗಲಿ ಅಂತ. ಅಲ್ಲಿ ನೋಡಾದ್ಮೇಲೆ ಅವ್ರ ಪಾಪ ಸರ್ ತುಂಬಾ ಒಳ್ಳೆಯವರು, KMC ಹಾಸ್ಪಿಟಲ್ ಅವರು ಮಂಗಳೂರವರು ತುಂಬ ಒಳ್ಳೆಯವರು. ಅವ್ರು ಹೇಳಿದ್ರು, ಬೇಡಮ್ಮ ನಿನಗೆ ಆಪ್ರೇಷನ್ನು, ನೀನು ಆದಷ್ಟು ಟ್ಯಾಬ್ಲೆಟ್ನ ಹಂತವಾಗಿ ಕಡಿಮೆ ಮಾಡ್ಕೊಂಬ, ಅದ್ರ ಜೊತೆಗೆ ಸಿಂಪಲ್ಲಾಗಿ ವಾಕು ಎಕ್ಸಸೈಜು ಮಾಡಿಕೊಂಡು ನೀನೇ ಸ್ವಲ್ಪ ಸ್ಟ್ರೆಂತನ್ನ ತೊಗೊಂಡು ಸರಿ ಮಾಡ್ಕೋಬೇಕಮ್ಮ, ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ತೊಗೋಬೇಕಾದ್ರೆ ಅಂತ ಹೇಳಿದ್ರು. ಮತ್ತು ಟ್ಯಾಬ್ಲೆಟ್ ಬರ್ಕೊಟ್ರು, 8 ಟ್ಯಾಬ್ಲೆಟ್ ಇದ್ದದನ್ನು 3 ಟ್ಯಾಬ್ಲೆಟಿಗೆ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಟ್ಯಾಬ್ಲೆಟ್ ತೊಗೊಂಡು ಬಂದ್ವಿ. ಇಷ್ಟೆಲ್ಲ ಆಗೋ ಟೈಮಲ್ಲಿ ಹೆಂಗೆ ಅಂದರೆ ಒಂದು ಕಡೆ ಮನೆಯವ್ರದ್ದು ಪ್ರೆಸರು ಹೆಂಗೆ ಅಂದರೆ, ಓ ಇವಳೇನು ಕೂಲಿ ಕೆಲಸಕ್ಕೆ ಹೋಗ್ತಾಳ, ಮೂಟೆ ಹೊರ್ತಾಳ, ಅಥವಾ ಡ್ಯೂಟಿಗೆ ಹೋಗ್ತಾಳ, ಏನು ಮನೇಲೇನು 50-60 ಜನಕ್ಕೆ ಬೇಯಿಸಿ ಹಾಕ್ತಾವಳ, ಏನಕ್ಕೆ ಇವಳಿಗೆ ಇಷ್ಟೊಂದು ಸೊಂಟ ನೋವು, ಏನಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಇವಳಿಗೆ ಅಂತ ಮನೆಯವರು ಪ್ರತಿಯೊಬ್ಬರು ಒಂದೊಂದು ಥರ ಚುಚ್ಚಿ ಮಾತಾಡೋರು. ಅದ್ರ ಜೊತೆಗೆ ಹಸ್ಬೆಂಡಿಗೆ ಭಾರ ಅನಿಸ್ತಿತ್ತು, ಅಂದರೆ ಪಾಪ ಅವ್ರು ಹೆಲ್ಪ್ ಮಾಡ್ಕೊಡ್ಬೇಕಿತ್ತು. ನಾನು ಬಟ್ಟೆ ಒಗ್ದಿದ್ದೀನಿ ಅಂದರೆ ಅವ್ರು ಹೋಗಿ ಒಣಗಿ ಹಾಕಿ ಬರಬೇಕಿತ್ತು. ನಾನು ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, 5 ನಿಮಿಷ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಗ್ಯಾಸನ್ನೇ ಕೆಳಗಡೆ ಇಟ್ಟಿದ್ದೆ, ಕೂತ್ಕೊಂಡು ಅಡುಗೆ ಮಾಡ್ತಿದ್ದೆ, ನಡಿಬೇಕಾದ್ರೆ ಹಿಂಗೆ ಬಕ್ಕೊಂಡು ಹೋಗ್ತಿದ್ದೆ, ಮನೆಯಿಂದ ಹೊರಗಡೆ ಹೋಗೋಕ್ಕೇ ಮುಜುಗರ, ಏನೋ ಒಂಚೂರು ಬೇಯಿಸಿ ಹಾಕ್ತಿದ್ದೆ, ತಿಂತಿದ್ದೆ, ಮಲಗ್ತಿದ್ದೆ. ಹೆಂಗಾಗ್ಬಿಡ್ತು ಅಂದರೆ ಸಡನ್ನಾಗಿ ವೆಯ್ಟು ಗೇನ್ ಆಗಿ ಹೋಗ್ಬಿಡ್ತು. 63 kgಯಿಂದ 78 kgಗೆ ಹೋಗ್ಬಿಟ್ಟೆ. ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, PCOD ಪ್ರಾಬ್ಲಮ್, ಪಿರಿಯಡ್ ಆಗ್ತಿರಲಿಲ್ಲ. ಪಿರಿಯಡ್ ಆದರೆ 1 ತಿಂಗಳಿಗೆ 3-4 ಸರಿ ಪಿರಿಯಡ್ ಆಗೋದು, ಹೆವಿ 10 ದಿನದ ತನಕ ಬ್ಲೀಡಿಂಗು, ಒಂಥರ ವಿಚಿತ್ರ ಆಗಿ ಹೋಗ್ಬಿಡ್ತು. ಆಮೇಲೆ ಬಾಯಲ್ಲೆಲ್ಲ ಗುಳ್ಳೆಗಳು, ವೈಟ್ ಗುಳ್ಳೆಗಳು, ಅಂದರೆ ಫುಡ್ಡು ಚೆನ್ನಾಗಿ ಡೈಜೆಷನ್ ಆಗಿಲ್ಲ, ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂದರೆ ಬಾಯಲ್ಲೆಲ್ಲ ಗುಳ್ಳೆಗಳು. ಆಮೇಲೆ ಕಣ್ಣಲ್ಲಿ ಶುರುವಾಗ್ಬಿಡ್ತು, ನೋಡಿ ಬೇಕಾದ್ರೆ ಅದು ಫೋಟೋ, ನಾನು ಟ್ರೀಟ್ಮೆಂಟ್ ತೊಗೊಂಡಿರೋ ಫೋಟೋ ಕೂಡ ಹಾಕ್ತೀನಿ. ಕಣ್ಣಲ್ಲೆಲ್ಲ ವೈಟು ಅದು ಇದೆಯಲ್ಲ ಗುಳ್ಳೆ, ಅದು ಬಾಡಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ, ಅದಾದಮೇಲೆ ಮುಖದಲ್ಲೆಲ್ಲ ಪಿಂಪಲ್, ನನಗೆ ಇನ್ನೂ ಕೂಡ ಕಲೆಗಳು ಹೋಗೋಕ್ಕಾಗಿಲ್ಲ ನೋಡಿ, ಅಷ್ಟಿಷ್ಟು ದಪ್ಪ ಪಿಂಪಲ್ಲು, ಇಷ್ಟು ದಪ್ಪ ಎದ್ಬಿಡೋದು, ಒಳಗಡೆಯಿಂದ ದಪ್ಪ ಇರೋದು, ಹೊರಗಡೆಯಿಂದ ವೈಟ್ ಕೀವು, ಆ ಥರ ತುಂಬ ಚಿಕ್ಕ
ಹಿಂಸೆ ಅನ್ಸೋಕ್ಕೆ ಶುರುವಾಗ್ಬಿಡ್ತು. ಜೀವನ ಯಪ್ಪ ಸಾಕಪ್ಪ ಅನ್ಸೋವಷ್ಟು. ಅದ್ರ ಜೊತೆಗೆ ಅದೇ ಟೈಮಲ್ಲಿ ಮಗಳು ಪೀರಿಯಡ್ ಆಗಿಬಿಟ್ಲು. ಫಸ್ಟ್ ಟೈಮ್ ಪೀರಿಯಡ್ ಆಗಿರೋದು, ಅವಳಿಗೆ ಬಾಣತನ ಮಾಡಬೇಕು. ಹೆಂಗೆ ಅಂದರೆ ಜೀವನ ಜಿಪ್ಸೆ ಅಂತ ತುಂಬ ಹತ್ತಿದ್ದೀನಿ ನಾನು. ಅಯ್ಯೋ ಭಗವಂತ, ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಇಂಥ ಹಿಂಸೆ ಕೊಟ್ಟಲ್ಲ ಅಂತ ಎಷ್ಟೋ ಸರಿ ಅಯ್ಯೋ ನನಗೆ ಈ ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅನ್ನಿಸ್ಬಿಡೋದು. ಹಂಗೆಲ್ಲ ಆಗ್ತಿತ್ತು. ಆಮೇಲೆ ನಾನು ಎನಿ ಟೈಮ್ ಹೆಚ್ಚಾಗಿ ಮಲಗಿರ್ತಿದ್ನಲ್ಲ, ಮಲಗಿರ್ಬೇಕಾದ್ರೆ ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ನ ನೋಡ್ತಾ ಇದ್ದೆ, ಸರ್ಚ್ ಮಾಡಿ ಹುಡುಕ್ತಾ ಇದ್ದೆ ಬ್ಯಾಕ್ ಪೇಯ್ನ್ಗೆ ಏನೇನಾದರೂ ಮನೆಯಲ್ಲೇ ಸೊಲ್ಯೂಷನ್ಗಳಿದೆಯಾ ಅಂತ. ಆವಾಗ ನಿಸರ್ಗ ಹಾಸ್ಪಿಟಲ್ ಶಿರ್ಸಿ ಅಂತ, ಅಂದರೆ ಅವರು ಡಾಕ್ಟರ್ ಹೆಸರು ಜಿತೇಶ್ ಅಂತ, ಅವ್ರದ್ದು ವಿಡಿಯೋ ಬಂತು. ಅವರು ವಿಡಿಯೋ ಮಾಡಿದ್ದು ಸೇಮ್ ನನಗೇನು ಪ್ರಾಬ್ಲಮ್ ಇದೆಯೋ ಅದೇ ಪ್ರಾಬ್ಲಮ್ಗೆ ನನಗೇನೇನು ಆಗ್ತಿದೆಯೋ ಅದೆಲ್ಲ ಅವ್ರು ಹೇಳ್ತಾಯಿದ್ರು. ಅವಾಗ ತುಂಬ ಖುಷಿ ಆಯಿತು. ಅವ್ರ ವಿಡಿಯೋನ ಪೂರ್ತಿ ನೋಡಿದೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಈಗ ಈ ಡಿಸಿಬಲ್ಡ್ ಪ್ರಾಬ್ಲಮ್ಮು ಹೆವಿ ಕೆಲಸ ಮಾಡೋರಿಗೆ ಬರಬೇಕು ಅಂತೇನಿಲ್ಲ, ತುಂಬ ಹೊತ್ತು ನಿಂತ್ಕೊಳ್ಳೋರಿಗೆ ಬರಬೇಕು ಅಂತೇನಿಲ್ಲ. ಅವ್ರು ಅಷ್ಟು ಚೆನ್ನಾಗಿ ಹೇಳಿದ್ರು. ನೀವು ಅಕ್ಷಿ ಅಂತ ಸೀನ್ತಿರಲ್ವಾ, ಆವಾಗಲೂ ಎಷ್ಟೋ ಜನಕ್ಕೆ ಡಿಸಿಕ್ ಬಡ್ಜಾಗಿದೆ. ಅಥವಾ ಗಂಡ ಹೆಂಡತಿ ದೈಹಿಕವಾಗಿ ಸೇರ್ತಿರಲ್ವಾ, ಆ ಟೈಮಲ್ಲೂ ಕೂಡ ಎಷ್ಟೋ ಜನಕ್ಕೆ ಡಿಸಿಕ್ ಬಡ್ಜಾಗಿದೆ. ಅಥವಾ ರಬ್ ಅಂತ ಜಾರಿ ಬೀಳ್ತಿರಲ್ವಾ, ಆವಾಗಲೂ ಕೂಡ ಎಷ್ಟೋ ಜನಕ್ಕಾಗಿದೆ. ಹೀಗೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಡಿಸಿಕ್ ಬಡ್ಜಾಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಡಿಸಿಕ್ ಬಡ್ಜ್ ಅಂದರೆ ಇನ್ನೇನೂ ಅಲ್ಲ, ನಿಮ್ಮ ಬೆನ್ನೊಂದು ಮೂಳೆಗಳು ಒಂದ್ರ ಮೇಲೆ ಒಂದಿರುತ್ತಲ್ವಾ, ಅದು ಎಡಕ್ಕೋ ಅಥವಾ ಬಲಕ್ಕೋ ಜರ್ಕೊಬಿಡುತ್ತೆ. ಜರ್ಕೊಂಡಾಗ ಸ್ಟ್ರೈಟ್ ಇರುತ್ತಲ್ವಾ, ಆ ನರಕ್ಕೆ ಟಚ್ ಆಯ್ತಾ ಇರುತ್ತೆ. ಯಾವ ನರಕ್ಕೆ ಟಚ್ ಆಯ್ತಾ ಇರುತ್ತೋ ಅದು ಕಾಲೊಂದು ಎಡದೇ ಕಾಲಿನ ನರ ಆದರೆ ಆ ಕಾಲು ನರ ಸೆಳೆತ ಅಥವಾ ಪೇನ್ ಬರುತ್ತೆ. ಬಲದೇ ಕಾಲದಕ್ಕೆ ಟಚ್ ಆಯ್ತಾ ಇದ್ದರೆ ಬಲದೇ ಕಾಲು ಬರುತ್ತೆ. ಅಥವಾ ಕೈ, ಕುತ್ತಿಗೆ ಯಾವ ಭಾಗದ ನರ ಅಲ್ಲಿರುತ್ತೋ ಅದು ಟಚ್ ಆಯ್ತಾ ಇರುತ್ತೋ ಆ ಭಾಗ ಪೇನ್ ಬರ್ತಿರುತ್ತೆ ಅಂತ. ಅವಾಗ ನಂಗೆ ಅರ್ಥ ಆಯಿತು, ಹೌದು ಇದು ಸತ್ಯ. ಇದಕ್ಕೆ ಸಮಸ್ಯೆ ಏನು, ಈಗ ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ಆದಷ್ಟು ಆ ಟೈಮಲ್ಲಿ ನೆಲದಲ್ಲಿ ಮಲಗಿ, ಬೆಡ್ ಮೇಲೆ ಮಲ್ಕೋಬೇಡಿ. ಅಂದರೆ ಬೆಡ್ ಸಾಫ್ಟ್ ಇರುತ್ತೆ, ಅದ್ರ ಮೇಲೆ ಮಲಗಬೇಡಿ. ನೀವು ನೆಲದಲ್ಲಿ ಒಂದು ಚಾಪೆ ಹಾಕಬೇಕು. ಚಾಪೆ ಮೇಲೆ ಬೆಡ್ ಹಾಕಬಾರ್ದು. ಅದ್ರ ಮೇಲೆ ಒಂದು ಯಾವುದಾದ್ರು ಒಂದು ಬಟ್ಟೆ ಅಥವಾ ಒಂದು ಬೆಡ್ಶೀಟು ಹಾಕ್ಬಿಟ್ಟು ಅದ್ರ ಮೇಲೆ ಆದಷ್ಟು ಹಿಂಗೆ ಕುಕ್ಕರ್ಸ್ಕೊಂಡು ಮಲಗಬಾರ್ದು. ಹಿಂಗೆ ಸೈಡಿಗೆ ಮಲಗಿದ್ರು ಸ್ಟ್ರೈಟ್ ಮಲಗಿ, ಈ ಕಡೆ ಮಲಗಿದ್ರು ಸ್ಟ್ರೈಟ್ ಮಲಗಿ, ಅಥವಾ ಹಿಂಗೆ ಫುಲ್ಲು ಮಲಗುವಾಗ ಸ್ಟ್ರೈಟಾಗಿ ಮಲಗಿ ಅಂತ ಹೇಳ್ಕೊಟ್ರು. ಮತ್ತು ಆದಷ್ಟು ಹೆವಿ ಕೆಲಸನ ತುಂಬ ಸುಸ್ತು ತಗೊಂಡು ಕೆಲಸ ಮಾಡಬಾರ್ದು. ಈಗ ನಾನು ಬಟ್ಟೆ ತೊಳೆದಿದ್ದೀನಿ, ಬಟ್ಟೆ ಜಾಸ್ತಿ ಇದೆ, ಒಂದೇ ಕಡೆ ಬಕೆಟಿಗೆ ಫುಲ್ ತುಂಬಿಟ್ಟು ಅದನ್ನು ಎತ್ತಿ ಹಿಡ್ಕೊಂಡು ಹೋಗಬಾರ್ದು. ಅದನ್ನು ಎರಡು ಕಡೆಗೆ ಸ್ವಲ್ಪ 2 ಬಕೆಟ್ಗೆ ಹಾಕ್ಕೊಂಡು 2 ಕೈಲೂ ಬ್ಯಾಲೆನ್ಸ್ ಮಾಡಬೇಕು. ಒಂದೇ ಕಡೆ ಆದಾಗ ವೆಯ್ಟ್ ಈ ಕಡೆಗೆ ಬಂದುಬಿಡುತ್ತೆ, ಆಗ ಅದು ಬಡ್ಜಿ ಈ ಕಡೆಗೆ ಜಾರ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ 2 ಕೈಲೂ ಸ್ವಲ್ಪನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ. ಅಥವಾ ಒಂದೇ ಬಕೆಟ್ಗೆ ಸ್ವಲ್ಪ ಬಟ್ಟೆನ ಹಾಕ್ಕೊಂಡು ಒಂದು ಕೈಲಿ ಮೆಟ್ಲದು ಇದಿರುತ್ತಲ್ವ ಕಂಬಿ, ಆ ಕಂಬಿನ ಹಿಡ್ಕೊಂಡು ಇನ್ನೊಂದು ಕೈಲಿ ಬಕೆಟ್ ಇಟ್ಕೊಂಡು ನಿಧಾನವಾಗಿ ಹೋಗಿ ಅಂತ ಹೇಳ್ಕೊಟ್ರು. ಮತ್ತು ಇವಾಗ ನಿಮ್ಗೆ ಅಡುಗೆ ಮಾಡೋಕ್ಕೆ ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕೆಳಗಡೆ ಗ್ಯಾಸ್ ಇಟ್ಕೊಂಡು ಅಡುಗೆನ ಮಾಡಿ ಕೂತ್ಕೊಂಡು, ಅಥವಾ ಕೂತ್ಕೊಂಡು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಆಮೇಲೆ ಅಡುಗೆನ ಮಾಡಿ. ತುಂಬ ಟ್ರಸ್ಟ್ ತಗೋಬೇಡಿ. ಮತ್ತು ಅದ್ರ ಜೊತೆಗೆ ನೀವು ತಿನ್ನುವಂಥ ಆಹಾರ ಚೆನ್ನಾಗಿರಬೇಕು ಅಂತ ಹೇಳ್ಕೊಟ್ರು. ಒಳ್ಳೊಳ್ಳೆ ಆಹಾರನ ತಿನ್ನಿ. ಅದ್ರ ಜೊತೆಗೆ ಲೈಟಾಗಿ ಮಲ್ಕೊಂಡು ನಿಧಾನವಾಗಿ ಕೈ ಎತ್ತೋದು, ಕಾಲೆತ್ತೋದು, ಸಿಂಪಲ್ ಎಕ್ಸಸೈಸ್ಗಳನ್ನ ಹೇಳ್ಕೊಟ್ರು. ಅದ್ರಲ್ಲಿ ಹೇಳ್ಕೊಟ್ಟಿದ್ದಾರೆ ಅವರು. ನಾನು ಕೊನೆಯಲ್ಲಿ ಅವರ ವೀಡಿಯೋನ ಫುಲ್ ಪ್ಲೇ ಮಾಡ್ತೀನಿ. ಎಕ್ಸಸೈಸ್ಗಳನ್ನ ಸಿಂಪಲ್ಲಾಗಿ ಹೇಳ್ಕೊಟ್ರು. ನಾನು ಅದೇ ಥರ ಶುರು ಮಾಡಿದೆ. ನಿಧಾನವಾಗಿ ಫಸ್ಟು ಮನಸ್ಸನ್ನು ಸರಿ ಮಾಡಿಕೊಂಡೆ, ಆಮೇಲೆ ನಿಧಾನವಾಗಿ ಒಂದಷ್ಟು ಎಕ್ಸಸೈಸ್ಗಳನ್ನ ಶುರು ಮಾಡಿಕೊಂಡೆ. ಚಿಕ್ಕ ಪುಟ್ಟ ಎಕ್ಸಸೈಸ್ಗಳು ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟಾಗೆ ಸರಿ ಆಯ್ತಾ ಹೋಯಿತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಇಲ್ಲ ₹1 ಫೀಸ್ ಕೊಟ್ಟಿದ್ದಲ್ಲ, ಅಥವಾ ಯಾವುದೇ ಆಪ್ರೇಷನ್ ಅಲ್ಲ, ಯಾವುದೇ ಮೆಡಿಷನ್ ಅಲ್ಲ. ನಿಮಗೂ ಡಿಸಿಬಲ್ಡ್ ಪ್ರಾಬ್ಲಮ್ ಇದ್ದರೆ ಟ್ಯಾಬ್ಲೆಟ್ನ ತಗೋತಾ ಇರಿ. ತುಂಬ ಪೇಯ್ನ್ ಇರುತ್ತೆ, ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ಗಳನ್ನ ತಗೋತಾ ಇರಿ. ಹಂತವಾಗಿ ಕಡಿಮೆ ಮಾಡ್ಕೊಬನ್ನಿ. ಮತ್ತು ಇದ್ರ ಜೊತೆಗೆ ಮನೇಲಿ ಯಾರಾದರೂ ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡೋರಿದ್ದರೆ, ಅಂದರೆ ಫಿಸಿಯೋಥೆರಪಿ ಮಾಡಿಸ್ತೀವಲ್ವ, ಆ ಥರ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡೋರಿದ್ದರೆ ಅವ್ರ ಜೊತೆ ಮಾಡಿಸ್ಕೊಳ್ಳಿ. ಅಥವಾ ಫಿಸಿಯೋಥೆರಪಿ ನಿಯರೆಸ್ಟ್ ಇದ್ದರೆ ಅಲ್ಲಿ ಫಿಸಿಯೋಥೆರಪಿನ ಮಾಡಿಸ್ಕೊಂಡು ನೀವು ಚಿಕ್ಕ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಮನೇಲೇ ಸರಿ ಮಾಡ್ಕೋಬೋದು. ಅದನ್ನ ಬಿಟ್ಟು ನೀವೇನಾದರೂ ಆಪ್ರೇಷನ್ ಅಂತ ಮಾಡಿಸ್ಕೊಂಡ್ರೆ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಪ್ರೇಮ್ ಕುಮಾರ್ ಅಂತ ನನ್ನ ಅಣ್ಣ ಒಬ್ಬರು, ಅಂದರೆ ನನ್ನ ಕಸಿನ್, ಅವರೊಬ್ಬರು ಆಪ್ರೇಷನ್ ಮಾಡಿಸ್ಕೊಂಡು 1 ವರ್ಷ ಬೆಡ್ಡಿಂದ ಎದ್ದಿಲ್ಲ. ಇದೇ ಹಾಸನ್ ರವಿ ಡಾಕ್ಟ್ರ್ ಮಾಡಿರೋದು. ವಾಯುಪುತ್ರ ಕ್ಲಿನಿಕ್ ಇಟ್ಟಿದ್ದಾರಲ್ವ, ಅವರು ಮಂಗಳ ಹಾಸ್ಪಿಟಲಲ್ಲೂ ಕೂಡ ಇರ್ತಾರೆ. ಅವರೇ ಆಪ್ರೇಷನ್ ಮಾಡಿರೋದು. ಆಪ್ರೇಷನ್ಗೂ ನಿಯರೆಸ್ಟ್ 1 ಲಕ್ಷದಷ್ಟು ಖರ್ಚಾಗಿದೆ. ದುಡ್ಡು ಹೇಗಾದರೂ ಸಾಯಲಿ, 1 ವರ್ಷದಿಂದ ಅವರು ಬೆಡ್ಡಿಂದ ಹೊರಗಡೆ ಬಂದಿಲ್ಲ. 1 ತಿಂಗಳು ಟಾಯ್ಲೆಟ್ ಸಮೇತವಾಗಿ ಬೆಡ್ಡಲ್ಲಿ ಮಾಡಿದ್ದಾರೆ. ಅವರ ಹೆಂಡತಿ, ಅಮ್ಮ, ಮನೆಯವರು ಕ್ಲೀನ್ ಮಾಡಿದ್ದಾರೆ. ಯೋಚನೆ ಮಾಡಿ. ತುಂಬ ಅದರಿಂದ ಆಪ್ರೇಷನ್ ಆದಮೇಲಂತೂ ರಿಕವರ್ ಆಗೋದು ತುಂಬ ಕಷ್ಟ. ಮತ್ತು ಆಪ್ರೇಷನ್ 1 ವರ್ಷ ಆದಮೇಲೂ ಕೂಡ ಅವರು ನಾರ್ಮಲಾಗಿ ಓಡಾಡೋಕ್ಕೆ 1 ವರ್ಷ ಆದಮೇಲೂ ಕೂಡ ಈಗ ಒಂದು 3 ಇಯರ್ ಆಯಿತು, ಚೆನ್ನಾಗಿದ್ದರು. ಈಗ ಮತ್ತೆ ಅವ್ರಿಗೆ ನೋವು ಸ್ಟಾರ್ಟ್ ಆಗಿದೆ.
ಅವರು ನನಗೆ ಸಿಕ್ಕಿ ಹೇಳಿದ್ರು, ದಯವಿಟ್ಟು ಆಪ್ರೇಷನ್ ಮಾತ್ರ ಮಾಡಿಸ್ಕೋಬೇಡ ಅಂತ. ನಾವು ಮನೆಯವರೆಲ್ಲ ಒಂದೊಂದ್ಸರಿ ಯೋಚನೆ ಮಾಡಿದ್ವಿ, ಆಪ್ರೇಷನ್ ಮಾಡಿಸ್ಕೊಬಿಡೋಣ, ಇಷ್ಟೊಂದು ಪೇನ್ ಇದೆಯಲ್ಲ ಅಂತ. ಆಮೇಲೆ ದೇವ್ರ ಥರ ಅವರು ಸಿಕ್ಕಿದ್ರು, ಅದ್ರ ಜೊತೆಗೆ ಡಾಕ್ಟ್ರು ಸಿಕ್ಕಿದ್ರು. ಇವರಿಬ್ಬರಿಂದ ನನ್ನ ಲೈಫು ಸೇವ್ ಆಯಿತು. ಇವತ್ತು ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ. ಅಂದರೆ ಬೆಲ್ಟ್ ಹಾಕ್ತಾಯಿದ್ದೀನಿ. ತುಂಬ ಪೇಯ್ನ್ ಇದ್ದಾಗ ಬೆಲ್ಟನ್ನು ಹಾಕ್ಕೊಂಡು ಕೆಲಸನ ಮಾಡ್ತೀನಿ, ಹೆಚ್ಚು ಕೆಲಸ ಇದ್ದಾಗ. ಮತ್ತು ನನಗೆ ಇವಾಗ ಅರ್ಥ ಆಗಿದೆ, ಹೆಚ್ಚೊತ್ತು ನಿಂತ್ಕೊಂಡ್ರೆ ನಂಗೆ ಬ್ಯಾಕ್ ಪೇಯ್ನ್ ಬರುತ್ತೆ. ನಾನು ಹೆಚ್ಚು ನಿಂತ್ಕೊಳ್ಳೋದೇ ಇಲ್ಲ, ಕೂತ್ಕೊಂಡೇ ಕೆಲಸನ ಮಾಡ್ಕೋತೀನಿ. ಅದ್ರ ಜೊತೆಗೆ ಹೆವಿ ಕೆಲಸನ ಮಾಡಲ್ಲ. ಇವತ್ತಾಗಿಲ್ವಾ ನಾಳೆನೇ ಮಾಡ್ಕೋತೀನಿ, ಮುಗ್ದೋಯ್ತು. ಎಷ್ಟು ಈಸಿ ಅಲ್ವಾ? ಹಾಗಾಗಿ ನಾನು ನಿಮ್ಗೆ ಹೇಳೋದಷ್ಟೇ, ಅವರು ವಿಡಿಯೋನ, ಅವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ನ ಹಾಕಿರ್ತೀನಿ, ಮತ್ತು ಅವ್ರ ವೀಡಿಯೋಸ್ಗಳನ್ನ ಸ್ವಲ್ಪ ಹಾಕ್ತೀನಿ, ನೀವು ನೋಡಿ. ಆಗ ಅವ್ರದ್ದು ಲೋಗೋ, ಅವರ ಡಾಕ್ಟ್ರು, ಅವ್ರ ವಾಯ್ಸ್ ಎಲ್ಲ ಗೊತ್ತಾಗುತ್ತಲ್ವ. ಅವ್ರ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ, ಅವ್ರದ್ದು ನಿಸರ್ಗ ಹಾಸ್ಪಿಟಲ್ ಶಿರ್ಸಿ ಅಂತ ಡಾಕ್ಟ್ರದ್ದೇ ವೀಡಿಯೋಸ್ಗಳೆಲ್ಲ ಇರುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ನಮ್ಮ ವೆಯ್ಟ್ಲೆಸ್ ಜರ್ನಿ ಬಗ್ಗೆ ಆಗಿರ್ಬೋದು, ಮತ್ತು ಬ್ಯಾಕ್ ಪೇಯ್ನ್ ಬಗ್ಗೆ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾರೆ. ನಿಜವಾಗ್ಲೂ ನನ್ನ ಬದುಕಿಗೆ ಅವರೇ ದೇವರು. ಭಗವಂತ ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನನ್ನಂಥ ಎಷ್ಟೋ ಜನಕ್ಕೆ ಅವ್ರ ವೀಡಿಯೋ ಯೂಸ್ಫುಲ್ ಆಗಿದೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಹಾಗಾಗಿ ಅವ್ರ ವೀಡಿಯೋಸ್ಗಳನ್ನ ನೋಡಿ ಅವ್ರ ಎಕ್ಸಸೈಸ್ಗಳು ಕೂಡ ಹೇಳ್ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾತ್ರ ಮಾಡಿಸ್ಕೋಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ನಿಮ್ಮಿಂದನೇ ಡಿಸಬಿಲಿಟಿ ಪ್ರಾಬ್ಲಮ್ ಇದ್ದರೆ 100% ನೀವೇ ನಿಮ್ಮಿಂದನೇ ಸರಿ ಮಾಡ್ಕೋಬೋದು.